ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಿರ್ತಕ್ಕಂಥ ಸದಾ ಹಸನ್ಮುಖಿಯಾಗಿರ್ತಕ್ಕಂಥ ನಮ್ಮ ಗಂಗರಾಮಯ್ಯರು ಹಾಗೂ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮೇಶ್ ಜಿ ಗಂಗವಾಡಿ ಅವರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ಜಿಲ್ಲಾಧ್ಯಕ್ಷರು ತುಂಬಾ ಚೆನ್ನಾಗಿ ಬರ್ಕೊಂಡ್ ಬಂದಿದ್ರು. ನಾನು ಇನ್ನೂ ಮುಗೀತೋ ಇಲ್ಲ ಅನ್ಕೊಂಡೆ, ಮುಗಿಸ್ಬಿಟ್ರು, ಬೇಗ ಚೆನ್ನಾಗಿ ಓದಿ ಮುಗಿಸ್ಬಿಟ್ರು. ನಾನೊಂದು ಮಾತಾಡೋದು ಹೇಳಕ್ ಇಷ್ಟಪಡ್ತೀನಿ. ಜನಪ್ರತಿನಿಧಿಗಳು ಸಮಾಜಕ್ಕೆ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು, SDMC ಅಧ್ಯಕ್ಷ ಇರ್ಬೋದು, ತಾಲೂಕು ಅಧ್ಯಕ್ಷ ಇರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ರಾಜ್ಯಾಧ್ಯಕ್ಷ ಇರ್ಬೋದು, ನಮ್ದೇ ಅಂತಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಇಲ್ಲ ಅಂತಂದ್ರೆ ಬಹುಶಃ ಏನೋ ತೊಬ್ಬರ್ ಬಿಡು, ಯಾರಾದ್ರೂ ತೊಬ್ಬರ್ ಕೊಟ್ಟಿದಪ್ಪ ಅದಲ್ವಾ? ತೊಬ್ಬರ್ ಬಿಡಿ ಏನ್ ಮಾಡ್ತೀರಿ ಅವಾಗ? ಯಾರು ನನ್ನಂತ MLA ಪಾಪ PA ಬರ್ಕೊಂಡು ಮಾತಾಡ್ತಾ ಇದ್ನಂತೆ, PA ಇದಂತೆ ಅವ್ನು ಯಾವಾಗ್ಲೂ ಬರ್ಕೊಡ್ತಾ ಇದ್ನಂತೆ. ಒಂದ್ಸರಿ ಯಾರೋ ತಾಯಿ ಸತ್ತೋದ್ರಂತೆ, ಅಲ್ಲೋಗಿ ಭಾಷಣ ಮಾಡ್ತಾರೆ, ಅವ್ರು ನಿಮ್ ತಾಯಿ ಅಲ್ಲ, ಅವ್ರು ನನ್ ತಾಯಿ ಏನಂತೆ. ನೆಕ್ಸ್ಟ್ ಪ್ರೋಗ್ರಾಮ್ ಬೇರೆಯವ್ರ ಹೆಂಡತಿ ಸತ್ತೋದ್ನಂತೆ, ಅವಾಗ ಬರ್ಕೊಟ್ನಂತೆ, ಅವ್ನು ನಿನ್ನ ಹೆಂಡತಿ ಅಲ್ಲ ನನ್ನ ಹೆಂಡತಿ ಅಲ್ಲ. ಏನ್ ಮಾಡ್ತೀರಿ? ಸೊ ನಾವ್ ಏನಾಗ್ತಿದ್ರೆ ಅಂದ್ರೆ ಸಮಾಜದ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು. ನಮ್ಮ ಸೋಮಣ್ಣ ಅದಕ್ಕೆ ಹೋಗೊಂದಿದ್ ನಾನು, ಅವ್ರ ನಾರದ ಮಹಾಶಿದ್ದಂಗೆ ಅವ್ರು ನಮ್ಮ ಸೋಮಣ್ಣ ಎಳದ್ ನೀರು ಕುಡಿದ್ಬಿಡ್ತಾರ ಅವ್ರು, ಅದಲ್ವಾ? ವೇದಿಕೆ ಮೇಲೆ ಎಲ್ಲ ಹಾಸಲರಾಗಿರ್ತಕ್ಕಂಥ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳಿಗೆ ಅನ್ಸುತ್ತಾ ಹೆಸರಿಗೂ ನಮ್ಮ ತಾಲೂಕು ದಂಡಾಧಿಕಾರಿಗಳು ನಮ್ಮ BR ನನ್ನ ಜೊತೆ ಇದ್ದಾರೆ, ನಗರಸಭಾ ಸದಸ್ಯರುಗಳು ಹಾಗೂ ನಮ್ಮ ಸೋಮಣ್ಣವರು ಹಾಗೂ ಹಿಂದೆ ಇರ್ತಕ್ಕಂಥ ಎಲ್ಲ ನಮ್ಮ ವರ್ಧಣ್ಣವರು, ನಮ್ಮ ಸುಬ್ರಿಯವರು, ರಾಜಣ್ಣವರು, ಮತ್ತೆ ನಮ್ಮ ರಘುಣ್ಣವರು, ನಾಗೇಶಣ್ಣವರು, ನಮ್ಮ ಹರೀಶ್ ಅವರು ಎಲ್ಲ ನಮ್ಮ ಮುಂದೆ ಇದ್ದಾರೆ. ಮತ್ತೆ SDMC ಎಲ್ಲ ಅಧ್ಯಕ್ಷರು ಕೂಡ ನನ್ನ ಮುಂದೆ ಇದ್ದಾರೆ. ತುಂಬಾ ಸಂತೋಷವರ್ತಕ್ಕಂಥ ಕೂಟ. ಈಗ ತಾನೇ ನಮ್ಮ ಸೋಮಣ್ಣ ಒಂದು ಮಾತು ಹೇಳ್ತಾ ಇದ್ರು, ಈ ವಾರ್ಷಿಕ ಮಾಸ ಸಭೆ ಅನ್ನೋದು ಮತ್ತೆ ಸಭೆ ಅನ್ನೋದು ಒಂದು ದಿವಸಕ್ಕೆ ಏನೋ ಸೀಮಿತ ಆಗಿದೆ, ಇಲ್ಲ ಏನೋ ಕರೆದಿದ್ದಾರೆ, ನಮ್ಮ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ. ನಂಗೆ ರಾಜ್ಯಾಧ್ಯಕ್ಷ ಒಂದು ಚೀಟಿ ಬರ್ಕೊಟ್ರು, ಸರ್ ಆಮೇಲೆ ಮಾತಾಡ್ತೀನಿ ಸರ್ ಅದು ಏನಂತ ಕೇಳಿದೆ. ಎಲ್ಲ SDMC ಅವ್ರಿಗೆ ಇನ್ಮೇಲೆ ಸಂಬಳ ಕೊಡ್ತೀವಿ ಸರ್ ಅಂದ್ರು. ಇರ್ತಾರೆ ಸರ್ ಇನ್ಮೇಲೆ, ನೀವು ಸಂಬಳ ಕೊಟ್ರೆ ತಿಂಗಳ ಇರ್ತಾರೆ, ಕ್ಲಾಸ್ಗೆ ಇರ್ತಾರೆ ಸರ್. ಸೊ ಏಕೆ ಅವರು 1.5 ನಿಮ್ ಜೊತೆ ಮಾತಾಡ್ಬೇಕು ಅಂತಂದ್ರೆ, ನನಗ್ ಗೊತ್ತಿದ್ ಮಟ್ಟಿಗೆ SDMC ಅಧ್ಯಕ್ಷರು, SDMC ಸದಸ್ಯರು ಅಂತ ಊರಲ್ಲಿ ಯಾವ್ದು ಮೆಂಬರ್ ಇದ್ದಂಗೆ ಅನ್ಕೊಂಡ್ಬಿಟ್ಟವ್ರು. ಇವತ್ತು ಇದ್ರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನ್ನ ಗಮನಕ್ಕೆ ಬಂದ ಪ್ರಕಾರವಾಗಿ SDMC ಇಲ್ಲೊಂದು ಕಮಿಟಿ ಅಂತಂದ್ರೆ ಇದ್ರಲ್ಲೂ ಕೂಡ ರಾಜಕಾರಣ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕಂದ್ರೆ ನನ್ನ ಕಿವಿಗೆ ಬಂದಿರತಕ್ಕಂಥ ಎಷ್ಟೋ ವಿಷಯಗಳು ಬಂದಾಗ ಇದೊಂದು ಡೆವಲಪ್ಮೆಂಟ್ ಕಮಿಟಿ, ಇವತ್ತು ಬಹುಶಃ ಈ ಕಮಿಟಿಯಿಂದ ಶಾಲಾ ಅಭಿವೃದ್ಧಿ ಆಗ್ಲಿ, ನಿಮ್ಮ ಮಕ್ಕಳು ಹೋಗ್ತಿದ್ದಾರೆ ಆ ಬಾಧೆ ನಿಮ್ಗೆ ಗೊತ್ತಾಗ್ಲಿ. ಯಾಕೆ SDMC ಅಂತಂದ್ರೆ ನಿಮ್ಮ ಮಕ್ಕಳು ಓದುವಂತ ಮಕ್ಕಳನ್ನೇ ಅಧ್ಯಕ್ಷ ಮಾಡ್ಬೇಕು ಅಂತ ಯಾಕಿದ್ದಾರೆ ಅಂತಂದ್ರೆ ಬಹುಶಃ ಅದರ ಒಂದು ಸ್ವಾರಸ್ಯ ನಿಮ್ಗೆ ಗೊತ್ತಿರ್ತದೆ, ಅದರ ಒಂದು ಬಾಧೆ ನಿಮ್ಗೆ ಗೊತ್ತಿರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯನ್ನ ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ಇನ್ನೂ ಅರಿವಿಲ್ಲ ಅಂತ ನನ್ನ ಒಬ್ಬ ಶಾಸಕನಾಗಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಮಹತ್ವ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಅದರ ಏನು ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವ ಇಲ್ಲ ಅಂತ ಇಷ್ಟಪಡ್ತೀನಿ. ಇವತ್ತು ನಾನು ಕೂಡ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷ ಆಗಿದ್ದೀನಿ. ಇಡೀ ಮುಳಬಾಗಲ್ ತಾಲೂಕಿನ ಎಷ್ಟು ಜನ ಪದವಿ ಪೂರ್ವ ಕಾಲೇಜು ಮತ್ತು ಏನು ಡಿಗ್ರಿ ಕಾಲೇಜ್ ಇದೆ ಅದ್ರ ಡೆವಲಪ್ಮೆಂಟ್ KPS ಅಧ್ಯಕ್ಷನಾಗಿದ್ದೀನಿ. ಸೊ KPS ಅಧ್ಯಕ್ಷ ಆದ್ಮೇಲೆ ಗೊತ್ತಾಯ್ತು ನನಗೆ, ನನ್ನನ್ನು ಯಾಕೆ ಸರ್ಕಾರ ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಬಹುಶಃ ಈ ಮುಳಬಾಗಲ್ ತಾಲೂಕು ನಾನು ಅಧ್ಯಕ್ಷ ಮಾಡಿದ್ಮೇಲೆ ಏನಾದ್ರು ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತು ಖಾಸಗಿ ಶಾಲೆಗಳಿಗಿಂತ ಕೂಡ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ಮುಂದಾಗ್ತಾ ಇದ್ದೀನಿ. ಬಹುಶಃ ಒಂದು ಎಕ್ಸಾಂಪಲ್ ನಾನು ಕೊಡ್ಲಿಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ನಾನು ಬಂದ ಮೇಲೆ 1200 ಚಿಲ್ಡ್ರೆ ನಾನು ಡಿಗ್ರಿ ಕಾಲೇಜ್ ಮಕ್ಕಳಿದ್ರು. ಇವತ್ತು 2600 ಮಕ್ಕಳು ಮಾಡಿದ್ವಿ. 2600 ಮಕ್ಕಳು ಡಿಗ್ರಿ ಕಾಲೇಜ್ ಇಲ್ಲ. 8 ಕೋರ್ಸ್ ಸ್ಟಾರ್ಟ್ ಮಾಡಿದೀವಿ ನಾವು. 8 ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹೈಟೆಕ್ ಎಲ್ಲಾ ತರ ಕಾಫಿ ಡೈರಿ ಇರ್ಬೋದು, ಹೋಟ್ಲ್ ಇರ್ಬೋದು ಸ್ಟಾರ್ಟ್ ಮಾಡಿ ನಮ್ಮ ಮಕ್ಕಳು ಕೂಡ ಖಾಸಗಿ ಶಾಲೆ ಮಕ್ಕಳಿಗಿಂತ ಕಡಿಮೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇದರ ಮಹತ್ವವನ್ನು ಅರಿಕೊಳ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇದು ಮಾಡ್ತಾ ಇದ್ದೀರಿ. ಇವತ್ತು ಮುಳಬಾಗಲ್ ತಾಲೂಕಲ್ಲಿ ಏನು ಕೊರತೆ ಇದೆ? ಇವತ್ತು ಶೈಕ್ಷಣಿಕ ಒಂದು ಕೊರತೆ ಇದೆ ಮತ್ತು ವೈದ್ಯಕೀಯ ಕೊರತೆ ಇದೆ. ಸೊ ಬಹುಶಃ ಇದನ್ನ ಎರಡು ಫುಲ್ಫಿಲ್ ಮಾಡಿದ್ರೆ ಬಂದ ಸಾರ್ಥಕ್ಕೆ ನಮ್ಮ ಬಂದ ದಾರಿಗೆ ಒಂದು ಸಾರ್ಥಕತೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಇವತ್ತು ಮುಳಬಾಗ್ಲಲ್ಲಿ ಹೈಟೆಕ್ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಹೆರಿಗೆ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ, ಮಕ್ಕಳ ಹಾಸ್ಪಿಟಲ್ ಕಟ್ಟೋ ಮುಖಾಂತರವಾಗಿ ಇವತ್ತು ಮಕ್ಕಳಿಗೆ ಹೆಚ್ಚು ಕಡಿಮೆ ನಾವು ಏನ್ ಮಾಡ್ತೀವಿ, ನಾವು ಕೋಲಾರ ಡಿಸ್ಟ್ರಿಕ್ಟ್ ಓಡಾಕ್ತಿವಿ, ಕೋಲಾರ ಜಿಲ್ಲೆಗೆ ಓಡೋಗ್ತೀವಿ. ಯಾವುದೇ ಕಾರಣಕ್ಕೆ ಇದು ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಡೆವಲಪ್ಮೆಂಟ್ ಆಗ್ತಾ ಇದೀವಿ. ಸೊ ಅದರಿಂದ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರುಗಳು, ಸದಸ್ಯರುಗಳು ಒಂದು ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮ ಮಾಡಬೇಕು. ನಾವು ಏತಕ್ಕೋಸ್ಕರ ಬಂದಿದೀವಿ, ಇವತ್ತು ಏತಕ್ಕೋಸ್ಕರ ಬಂದಿದೀವಿ, ಏನಕ್ಕೋಸ್ಕರ ಕರೆದಿದ್ದಾರೆ, ನಮ್ಮನ್ನೇ ಯಾಕೆ ಕರೆದಿದ್ದಾರೆ, ಈ 3 ಪ್ರಶ್ನೆ ನೀವು ಅರ್ಥ ಮಾಡ್ಕೊಬೇಕು. ಏನಕ್ಕೋಸ್ಕರ ಬಂದಿದೀವಿ, ಏತಕ್ಕೋಸ್ಕರ ಬಂದಿದೀವಿ, ನಮ್ಮನ್ನೇ ಯಾಕೆ ಕರೆದವ್ರೆ ಅನ್ನೋದನ್ನ ನಿಮ್ಮ ಸೀಟಿಗೆ ಮಹತ್ವ.
ನಿಮ್ಮ ಸೀಟಿಗೆ ಮಹತ್ವ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹುಶಃ ಇವತ್ತಿನ ಬಂದಿದ್ದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಕೊಡ್ತಕ್ಕಂಥ ಒಂದು ಸಂವಾದಕ್ಕೆ ಒಂದು ಅರ್ಥಪೂರ್ಣವಾಗಿರ್ತದೆ ಅಂತ ನನ್ನ ಅನಿಸಿಕೆ ಆಗ್ತದೆ. ದಯವಿಟ್ಟು ಶಾಲಾ ಅಭಿವೃದ್ಧಿ ಸಮಿತಿ ನಿಮ್ಮನ್ನ ಏನ್ ಮಾಡಿದ್ದಾರೆ, ಸೊ ಮುಂದಿನ ದಿವಸಗಳಲ್ಲಿ ನಿಮ್ಮ ಶಾಲೆಗಳಲ್ಲಿ ಏನೇನು ಕೊರತೆ ಇದೆ, ಇವತ್ತು ಏನ್ ಕೊರತೆ ಇದೆ. ಇವತ್ತು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಬೆಳಗ್ಗೆ ಇವತ್ತು 7 ಗಂಟೆಯಿಂದ 10 ಗಂಟೆವರೆಗೆ ನಮ್ಮ ಮನೇಲಿ ಮೀಟಿಂಗ್ ಇತ್ತು ಬೆಂಗಳೂರಲ್ಲಿ. ಏನಂತಂದ್ರೆ ತಾಯ್ಲೂರು ಡಿಗ್ರಿ ಕಾಲೇಜ್ದು ಒಂದು ಮೀಟಿಂಗ್ ಇತ್ತು. ನಾನೇನ್ ಮಾಡಿದ್ದೆ, ನಮ್ಮ ನಾಯ್ಡುಗಳು ದುಲುಪಲ್ ನಾಯ್ಡುಗಳೆಲ್ಲ ಮನೆಗೆ ಟೀ ಕಾಫಿ ಕರೆದಿದ್ದೆ. ಏನಿಲ್ಲ, ಏನಕ್ಕೆ ಹೇಳಿ, ನನಗೆ ಕೆಲಸ ಆಗ್ಬೇಕಾಗಿತ್ತಲ್ಲ. ಏನ್ ಕೆಲಸ ಆಗ್ಬೇಕಾಗಿತ್ತು, ರಂಗಮಂದಿರ ಆಗ್ಬೇಕಾಗಿತ್ತು. ನನ್ನ ಹತ್ರ ದುಡ್ಡಿಲ್ಲ, ನಮ್ಮ ಶಾಲೆಯಲ್ಲಿ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಬೆಳಗ್ಗೆ ಎಲ್ರಿಗೂ ಒಂದು 4 ಜನ ಟೀ ಕೊಟ್ಟೆ ಅಷ್ಟೇ. ಇವತ್ತು ಏನ್ ಹೇಳಿ, ರಂಗಮಂದಿರ ಅವ್ರು ಹೇಳಿದ್ರು ನಾವೇ ಕಟ್ಕೊಡ್ತೀವಿ ಅಂತಂದ್ರು. ನಾನು ಒಬ್ಬ ಅಧ್ಯಕ್ಷನಾಗ ಏನ್ ಮಾಡಿದೆ ಹೇಳಿ, ಮನೆಗೆ ಟೀ ಕರೆದು ಅವ್ರನ್ನ ಕೇಳಿದೆ, ರಂಗಮಂದಿರ ಬೇಕು ಕಟ್ಕೊಡಿ ಅಂತಂದ್ರೆ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀವಿ ಅಂತಂದ್ರು. ಇದೇ ಕೆಲಸ SDMC ಅಧ್ಯಕ್ಷರು ಯಾರಾಗಿದ್ದಾರೆ, SDMC ಸದಸ್ಯರು ಯಾರಾಗಿದ್ದಾರೆ, ನಿಮ್ಮೂರಲ್ಲಿ ಒಬ್ಬ ತಹಸೀಲ್ದಾರು, ಒಬ್ಬ ಬಿಇನೋ ಇನ್ನೊಬ್ರು ಏನಾಗಿರ್ತಾರೆ, ಊರ್ ಬಿಟ್ಟು ಬೇರೆ ಕಡೆ ಚೆನ್ನಾಗಿ ಬೆಳೆದಿರ್ತಾನೆ. ಅವನು ವರ್ಷಕ್ಕೊಂದ್ಸರಿ ಕರೆದು ಸನ್ಮಾನ ಮಾಡಿ ನಮ್ಮ ಶಾಲೆಗೆ ಏನಾದ್ರೂ ಡೆವಲಪ್ಮೆಂಟ್ ಮಾಡ್ಕೊಡಿ ಅನ್ನೋದು ನಾವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಇಂದ ನಮ್ದು ಯಾವ್ದು ಸಹಾಯ ಬೇಕಾಗಿಲ್ಲ. ಈ ಕೆಲಸ ಯಾರು ಮಾಡ್ತಾರೆ, ಖಂಡಿತ ಶಾಲಾ ಅಭಿವೃದ್ಧಿ ತುಂಬಾ ಚೆನ್ನಾಗ್ ಆಗ್ತದೆ ಅಂತ ಹೇಳ್ತಾ, ನಾನು ಎಲ್ಲಾ ಶಾಲೆಗಳಲ್ಲೂ ಒಂದು ಕೆಲಸ ಮಾಡಿ ಹಳೆ ಒಂದು ವಿದ್ಯಾರ್ಥಿಗಳ ಒಂದು ಸಮಿತಿ ಮಾಡಿ, ಏನು ಪ್ರತಿಯೊಬ್ಬ ವ್ಯಕ್ತಿನೂ ನಮ್ಮೂರಲ್ಲೇ ಹೋದಾಗಿರ್ಬೇಕು, ಎಲ್ಲ ನಮ್ಮೂರಲ್ಲೇ ಹೋದಾಗಿರ್ಬೇಕು. ಅವರು ವರ್ಷಕ್ಕೊಂದ್ಸರಿ ಕರೆದು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ವೇದಿಕೆ ಕ್ರಿಯೇಟ್ ಮಾಡಿದ್ರೆ ಅದು ನಮ್ಮ ಶಾಲೆ ಅಂತ ಒಂದು ಫೀಲ್ ಬರ್ತದೆ. ಖಂಡಿತವಾಗ್ಲೂ ಅಭಿವೃದ್ಧಿನ ಮಾಡ್ಬೋದು ಅಂತ ಹೇಳ್ತಾ, ಸೊ ಏನು ಇವತ್ತು ಕಾರ್ಯಕ್ರಮ ಕರೆದು ಎಲ್ಲ ತಾಲೂಕು ಮಟ್ಟ ಅಧಿಕಾರಿಗಳನ್ನ ಕರೆದು ಏನಿವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ತಿದ್ದೀರಿ, ನಿಮ್ಮೆಲ್ರಿಗೂ ಒಂದಿರಿ. ಇವತ್ತು ಒಂದು ದಿವಸಕ್ಕೆ ಮಾತ್ರ ತಾವು ಸೀಮಿತ ಆಗ್ಬೇಡಿ, ಇದು ಮುಂದೆ ಇದನ್ನ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಅಂತ ಒಬ್ಬ ಶಾಸಕನಾಗಿ ನನ್ನ ಅನಿಸಿಕೆ ಏನ್ ಮಾಡ್ತೀನಿ. ಇನ್ನು ನಮ್ಮ SDMC ನಮ್ಮ ಇವರಿದ್ದಾರೆ, ಯಾರು ಹರೀಶ್ ಅವರು ಇದ್ದಾರೆ, ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಹರೀಶ್ ಅವರು ಇದ್ದಾರೆ. ಸಾಕಷ್ಟು ವಿಚಾರಗಳನ್ನ ವಿನಿಮಯಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಕಡೆಯಿಂದ ಇವತ್ತು ನಮಗೆ ಸಹಾಯ ಸಿಗ್ತಾ ಇದೆ. ಎಷ್ಟು ಶಾಲೆಗಳು ಇದರಲ್ಲಿ ನೀವು ಯೂಸ್ ಮಾಡ್ಕೊಂಡಿದ್ದೀರಿ. ಇವತ್ತು 786 ಕೋಟಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ವಹಿವಾಟ ನಡೆದಿದೆ ಅವ್ರದ್ದು. ಅಷ್ಟೇ ಅನುಕೂಲವನ್ನು ಮಾಡ್ಕೊಳ್ಳೋಕೆ ಕೂಡ ರೆಡಿ ಇದ್ದಾರೆ. ತಾವುಗಳು ಊರುಗಳಲ್ಲಿ ಕೂತ್ಕೊಂಡು, ನಾನು ಒಂದು ಮಾತ್ರ ಯಾವತ್ತೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಸ್ಕೂಲ್ ವಿಚಾರದಲ್ಲಿ, ಹಾಲ್ ವಿಚಾರದಲ್ಲಿ, ದೇವಸ್ಥಾನ ವಿಚಾರದಲ್ಲಿ, ಈ 3 ವಿಚಾರದಲ್ಲಿ ರಾಜಕಾರಣ ಮಾಡಕ್ ಹೋಗ್ಬೇಡಿ. ಇದು ಮಹಾ ಅಪರಾಧ, ಮಹಾ ತಪ್ಪಾಗುತ್ತೆ. ಇವತ್ತು ಊರಲ್ಲಿ ಏನಾದ್ರು SDMC ವಿಚಾರದಲ್ಲಿ ರಾಜಕೀಯ ಮಾಡಿದೆ ಅಂದ್ರೆ ನಿಮ್ ಮಕ್ಕಳ ರಾಜಕೀಯ ಬೆಳೆಸ್ತೀರಿ. ಇವತ್ತು ಹಾಲ್ ವಿಚಾರದಲ್ಲಿ ಏನಾದ್ರು ಕ್ಯಾಸ್ಟಿಸಮ್ ಮಾಡಿ ಪಕ್ಷ ಬಿಡ್ತಾರೆ, ಆ ಹಾಲ್ ನಿಮ್ಗೆ ಬರುತ್ತೆ, ಆ ಹಾಲು ನಿಮ್ಗೆ ಬರುತ್ತೆ. ನಿಮ್ಗೆ ಗೊತ್ತಾಗಲ್ಲ ಯಾವ ಕ್ಯಾಲಲ್ಲಿ ಯಾವ ಕ್ಯಾಸ್ಟ್ ಹಾಲ್ ಆಗ್ತಾ ಗೊತ್ತಿದ್ಯಾ, ಆ ಪಾಕೆಟ್ ಹಾಲು ನಮ್ಗೆ ವಾಪಸ್ ಬರ್ತದೆ. ಅದು ನಿಮ್ಗೆ ಗೊತ್ತಿಲ್ಲ, ಯಾವ ಪಾತ್ರ ಹಾಲಂತ ಗೊತ್ತಿಲ್ಲ. ಅದೇ ದೇವಸ್ಥಾನ ವಿಚಾರದಲ್ಲಿ ದೇವರೆಲ್ಲರಿಗೂ ಒಂದೇ. ಈ 3 ವಿಚಾರಗಳಲ್ಲಿ ಯಾರು ರಾಜಕಾರಣ ಮಾಡದೇ ಇರ್ತಾರೆ ಆ ಊರು ತುಂಬಾ ಸಮೃದ್ಧವಾಗಿರ್ತದೆ, ತುಂಬಾ ಆನಂದವಾಗಿರ್ತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ SDMC ತಾಲೂಕು ಅಧ್ಯಕ್ಷರಿಗೂ, ಎಲ್ಲ SDMC ಅಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ಜಿಲ್ಲಾಧ್ಯಕ್ಷರಿಗೂ ನಮಸ್ಕರಿಸುತ್ತಾ, ನಾವು ಇಲ್ಲಿಂದ ಇವತ್ತು ಗೌರ್ಮೆಂಟ್ ಮೊಟ್ಟೆ ಕೊಡೋ ಕಾರ್ಯಕ್ರಮ ಇದೆ ನಮ್ಮ ವಿರೂಪಾಕ್ಷದಲ್ಲಿ. ಅಲ್ಲಿ ಗೌರ್ಮೆಂಟ್ ಕಾರ್ಯಕ್ರಮ ಹೊರಡ್ಬೇಕಾಗೋದ್ರಿಂದ ಇಡೀ ನಮ್ಮ ತಂಡ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾ, ಕಾರ್ಯಕ್ರಮಕ್ಕೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮುಂದೊಂದು ದಿವಸ ತಮ್ಮೆಲ್ಲರ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದ ನಡೆಸಿ ನನ್ನ ಮಾತು ಮುಗಿಸ್ತಾನೆ. ಜೈ ಕರ್ನಾಟಕ ಮಾತು.